ಸೊಲೊಮೋನನು ಕಟ್ಟಿದ ದೇವಾಲಯದಲ್ಲಿ ಉಪಯೋಗಿಸಿದ ಪರದೆಯ ಬಣ್ಣಗಳು ದೇವರ ದೃಷ್ಟಿಯಲ್ಲಿ ಅತಿ ಪ್ರಾಮುಖ್ಯಗಳಾಗಿವೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳು. ಈ ದಿನಗಳಲ್ಲಿ ನಾವು ಬಲ ಸೌಂದರ್ಯಗಳನ್ನು ಹೊಂದಿಕೊಂಡಿದ್ದೇವೆ ಎಂದು ನೆನೆಸ್ತೇವೆ. ನಮ್ಮ ಶಕ್ತಿಯ ಕುರಿತು ಕೊಚ್ಚಿಕೊಳ್ಳುತ್ತೇವೆ. ಆದರೆ ಶಿಸ್ತು ಕಾನೂನುಗಳನ್ನು ಪಾಲಿಸಲು ಶಕ್ತರಾಗಿರುವುದಿಲ್ಲ. ಇದು ಎಷ್ಟು ಸತ್ಯವಲ್ಲವೇ? ಹಾಗಾದರೆ ಯಾಕೆ ಹೀಗಾಗ್ತದೆ? ನಾವು ಎಲ್ಲಿ ಎಡವಿದ್ದೇವೆ? ಬನ್ನಿರಿ, ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ಸತ್ಯವನ್ನು ತಿಳಿದುಕೊಂಡು ಇತರರಿಗೆ ಅದನ್ನು ತಿಳಿಸೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವನು ಹೊಂದಿದ್ದಾನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಇಂದು ನಾವು 2, 3 ಮತ್ತು 4ನೇ ಅಧ್ಯಾಯಗಳನ್ನು ಧ್ಯಾನಿಸಲಿಕ್ಕಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪ ನಾವು ನೋಡುವಾಗ, ದೇವಾಲಯ ಕಟ್ಟುವುದು, ತನ್ನ ತಂದೆಯಾದ ದಾವೀದನು ಕೊಟ್ಟ ಸೂಚನೆಗಳಿಗನುಸಾರವಾಗಿ ದೇವಾಲಯವನ್ನು ಕಟ್ಟುವುದಕ್ಕೆ ಸೊಲೊಮೋನನು ತೊಡಗಿದನು ಎಂಬುದಾಗಿ. 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನ ಹೆಸರಿಗೋಸ್ಕರ ಆಲಯವನ್ನು, ತನಗೋಸ್ಕರ ಅರಮನೆಯನ್ನು ಕಟ್ಟಿಸಬೇಕೆಂದು ಮನಸ್ಸುಳ್ಳವನಾಗಿ 70,000 ಮಂದಿ ಹೊರೆ ಹೊರುವವರನ್ನು, 80,000 ಮಂದಿ ಕಲ್ಲುಗಣಿಯಲ್ಲಿ ಕೆಲಸ ಮಾಡುವವರನ್ನು,
ಇವರ ಮೇಲ್ವಿಚಾರಣೆಗಾಗಿ 3,600 ಮಂದಿ ಮೇಸ್ತ್ರಿಗಳನ್ನು ಲೆಕ್ಕಿಸಿ ನೇಮಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಕಾಶೆ ಸಿದ್ಧವಾಯಿತು. ಸೊಲೊಮೋನನು ಕಟ್ಟುವುದಕ್ಕೆ ತೊಡಗಿದನು. ದೇವಾಲಯ ಕಟ್ಟುವುದು ಸೊಲೊಮೋನನ ಆಳ್ವಿಕೆಯ ಭಾಗವಾಗಿ ದೇವರು ನೇಮಿಸಿದ ಕೆಲಸವಾಗಿತ್ತು. 2 ಪೂರ್ವಕಾಲ ವೃತ್ತಾಂತ 2 ಅಧ್ಯಾಯ 3 ವಚನ ಹೀಗೆ ಹೇಳುತ್ತದೆ. ಇದಲ್ಲದೆ ಅವನು ದೂತರ ಮುಖಾಂತರವಾಗಿ ತೂರಿನ ಅರಸನಾದ ಹೂರಾಮನಿಗೆ, ನನ್ನ ತಂದೆಯಾದ ದಾವೀದನು ತನ್ನ ವಾಸಕ್ಕೋಸ್ಕರ ಅರಮನೆಯನ್ನು ಕಟ್ಟಿಸಿಕೊಳ್ಳುವುದಕ್ಕಾಗಿ ನೀನು ಅವನಿಗೆ ದೇವದಾರು ಮರಗಳನ್ನು ಕಳುಹಿಸಿದೆಯಲ್ಲ ಎಂಬುದಾಗಿ. ಪ್ರಿಯರೇ, ಹೀರಾಮನು ದಾವೀದನನ್ನು ಪ್ರೀತಿಸಿದ್ದನು. ದಾವೀದನು ಹೀರಾಮನ ಸಂಬಂಧ ಸೊಲೊಮೋನನೊಂದಿಗೆ ಸರಿಯಾಗಿದ್ದಿರಲಿಕ್ಕಿಲ್ಲ. ಹೀರಾಮನು ದಾವೀದನೊಂದಿಗೆ ತುಂಬ ಉದಾರಿಯಾಗಿ ನಡಕೊಂಡಿದ್ದನು. ಆದರೆ ಸೊಲೊಮೋನನೊಂದಿಗಿನ ಸಂಬಂಧ ತುಸು ಕಷ್ಟದಾಗಿತ್ತು. 2 ಪೂರ್ವಕಾಲ ವೃತ್ತಾಂತ 2 ಅಧ್ಯಾಯ 4 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಈಗ ನಾನು ನನ್ನ ದೇವರಾದ ಯೆಹೋವನ ಹೆಸರಿಗಾಗಿ ಒಂದು ಆಲಯವನ್ನು ಕಟ್ಟಿಸಿ ಇಸ್ರಾಯೇಲ್ಯರಿಗಿರುವ ಶಾಶ್ವತ ನಿಯಮದ ಪ್ರಕಾರ ಆತನ ಸನ್ನಿಧಿಯಲ್ಲಿ ಸುಗಂಧ ದ್ರವ್ಯಗಳಿಂದ ಧೂಪ ಹಾಕುವುದಕ್ಕೂ, ಪ್ರತಿನಿತ್ಯ ನೈವೇದ್ಯದ ರೊಟ್ಟಿಗಳನ್ನಿಡುವುದಕ್ಕೂ, ಪ್ರಾತಃಕಾಲ ಸಾಯಂಕಾಲ, ಸಬ್ಬತ್ ದಿನ, ಅಮಾವಾಸ್ಯೆ, ನಮ್ಮ ದೇವರಾದ ಯೆಹೋವನ ಜಾತ್ರೆ, ಇವುಗಳಲ್ಲಿ ಸರ್ವಾಂಗ ಹೋಮಗಳನ್ನು ಅರ್ಪಿಸುವುದಕ್ಕೂ ಆ ಆಲಯವನ್ನು ಆತನಿಗೋಸ್ಕರ ಪ್ರತಿಷ್ಠಿಸಬೇಕೆಂದಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶಾಶ್ವತ ನಿಯಮದ ಪ್ರಕಾರ ಎಂಬ ಮಾತನ್ನು ಗಮನಿಸಿರಿ. 1000 ವರ್ಷದ ಆಳಿಕೆಯ ಕಾಲದಲ್ಲಿ ದೇವಾಲಯದಲ್ಲಿನ ಯಜ್ಞಗಳನ್ನು ಪುನಃ ಪ್ರಾರಂಭಿಸುವ ಕುರಿತು ಅನೇಕ ಟೀಕೆಗಳನ್ನು ಕೇಳುತ್ತೇವೆ. ಪ್ರಾಣಿ ಬಲಿಗಳು ಕ್ರಿಸ್ತನ ಕ್ರೂಜೆಯ ಮೇಲಣ ಯಜ್ಞದ ಸೂಚಕವಾಗಿರುವುದಾದರೆ 1000 ವರ್ಷಗಳ ಆಳಿಕೆಯ ಕಾಲದಲ್ಲಿ ಪ್ರಾಣಿಯ ಯಜ್ಞಗಳು ಯಾಕೆ ಬೇಕು? ಅದಕ್ಕೆ ಉತ್ತರ, ದೇವರು ಅದನ್ನು ನೇಮಿಸಿದ್ದಾನೆ ಎಂಬುದೇ. ಅವುಗಳಿಗೆ ಅರ್ಥವಿದ್ದು ಕ್ರಿಸ್ತನ ಯಜ್ಞವನ್ನು ತಿರುತಿರುಗಿ ಜ್ಞಾಪಕಕ್ಕೆ ತರುವುಗಳಾಗಿವೆ. 2 ಪೂರ್ವಕಾಲ ವೃತ್ತಾಂತ 2 ಅಧ್ಯಾಯ 5 ವಚನ ಹೀಗೆ ಹೇಳುತ್ತದೆ. ನಮ್ಮ ದೇವರು ಎಲ್ಲಾ ದೇವರುಗಳಿಗಿಂತ ದೊಡ್ಡವನು. ನಾನು ಕಟ್ಟಿಸುವ ಆಲಯವು ದೊಡ್ಡದಾಗಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಶ್ರೇಷ್ಠವೆಂದರೆ ಹೇಗಿರಬೇಕು? ಒಬ್ಬ ವ್ಯಕ್ತಿ ಶ್ರೇಷ್ಠನಾಗುವುದು ಹೇಗೆ? ಒಂದು ರಾಜ್ಯವು ಶ್ರೇಷ್ಠವಾಗುವುದು ಹೇಗೆ? ಒಂದು ಸಭೆ ಶ್ರೇಷ್ಠವಾಗುವುದು ಹೇಗೆ? ಯಾವುದರನ್ನಾದರೂ ದೇವರೇ ದೊಡ್ಡದಾಗಿ ಮಾಡಬೇಕು, ಆಗಲೇ ಅದು ಶ್ರೇಷ್ಠವಾಗುವುದು. 2 ಪೂರ್ವಕಾಲ ವೃತ್ತಾಂತ 2 ಅಧ್ಯಾಯ 6 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆತನಿಗೋಸ್ಕರ ಆಲಯವನ್ನು ಕಟ್ಟುವುದಕ್ಕೆ ಶಕ್ತರಾರು? ಆಕಾಶವು, ಉನ್ನತೋನ್ನತವಾದ ಆಕಾಶವು ಆತನ ವಾಸಕ್ಕೆ ಸಾಲದಿರುವಲ್ಲಿ ಆತನಿಗೋಸ್ಕರ ಆಲಯವನ್ನು ಕಟ್ಟುವುದಕ್ಕೆ ಶಕ್ತರಾರು? ನಾನು ಆತನ ಸನ್ನಿಧಿಯಲ್ಲಿ ಧೂಪ ಹಾಕುವ ಉದ್ದೇಶದಿಂದ ಹೊರತು ಆತನ ವಾಸಕ್ಕೆ ಆಲಯವನ್ನು ಕಟ್ಟಿಸುವುದಕ್ಕೆ ಎಷ್ಟರವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಯಜ್ಞಗಳ ಮೂಲಕ ದೇವರನ್ನು ಸಮೀಪಿಸಬೇಕಾಗಿದೆ. ನೀನು ದೇವರ ಬಳಿಗೆ ಬರಬಹುದಾದ ಒಂದೇ ಮಾರ್ಗವೆಂದರೆ ಕರ್ತನಾದ ಯೇಸು ಕ್ರಿಸ್ತನ ಯಜ್ಞದ ಮುಖಾಂತರವೇ. ದೇವರು ಯಾರು ಎಂಬುದರ ಕುರಿತಾಗಲಿ, ದೇವರು ಈ ಆಲಯದಲ್ಲಿ ವಾಸಿಸಬಲ್ಲನೆ ಎಂಬುದರ ಕುರಿತಾಗಲಿ ಸೊಲೊಮೋನನಿಗೆ ಯಾವ ತಪ್ಪು ಕಲ್ಪನೆಗಳೂ ಇರಲಿಲ್ಲ. ಸೊಲೊಮೋನನು ದೇವಾಲಯ ಕಟ್ಟುವ ರೀತಿ ಹೇಗೆಂದರೆ, ಅವನು ದೇವರನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇಡುವ ರೀತಿಯಾಗಿದೆ ಎಂದು ಒಬ್ಬ ದೈವ ಶಾಸ್ತ್ರಜ್ಞರು ಬರೆದಿದ್ದರು. ದೇವರನ್ನು ನಾವು ಪೆಟ್ಟಿಗೆಯೊಳಕ್ಕೆ ಹಾಕಿಟ್ಟು ಆತನು ಅಲ್ಲೇ ವಾಸವಾಗಿರಬೇಕೆಂಬ ಯೋಚನೆ. ಆದರೆ ಸೊಲೊಮೋನನಿಗಾಗಲಿ ಆಗಿನ ಜನರಿಗಾಗಲಿ ಈ ರೀತಿಯ ಯಾವ ಕಲ್ಪನೆಯೂ ಇರಲಿಲ್ಲ. ಅವರು ಈಗಿನ ನಮ್ಮ ಸಭೆಗಳವರಿಗಿಂತಲೂ ಹೆಚ್ಚು ಪ್ರಬುದ್ಧರಾಗಿದ್ದರು. ಅನೇಕರು ದೇವಾಲಯವನ್ನು ದೇವರ ಮನೆಯೆಂದು ಕರೆಯುತ್ತಾರೆ. ದೇವರು ಒಂದು ಮನೆಯಲ್ಲಿ ವಾಸಿಸುವನಲ್ಲ, ಎಂದಿಗೂ ವಾಸಿಸಿರಲೂ ಇಲ್ಲ. ದೇವಾಲಯಗಳು ಯಜ್ಞಾರ್ಪಣೆಯ ಸ್ಥಳಗಳು. ಅದು ದೇವರನ್ನು ಸಮೀಪಿಸುವ ಸ್ಥಳವಾಗಿದೆ. ಅದು ಆತನಿಗೆ ಯೋಗ್ಯವಾದದ್ದಾಗಿರಬೇಕು. ಅದು ವಿಶೇಷವಾಗಿ ಅಲಂಕೃತವಾಗಿದ್ದು ಸೌಂದರ್ಯದಿಂದ ಕೂಡಿರಬೇಕು. ಇತರ ಕಟ್ಟಡಗಳಂತೆ ಅದು ವಿಶಾಲವಾಗಿರಬೇಕೆಂದೇನಿಲ್ಲ. ಉದಾಹರಣೆಗೆ, ಸೊಲೊಮೋನನು ಕಟ್ಟಿದ ದೇವಾಲಯವು ಆಗಿನ ಡಯನಾದೇವತೆಯ ಗುಡಿ ಇಲ್ಲವೇ ಪಿರಮಿಡ್ಗಳ ಎದುರಿನಲ್ಲಿ ಒಂದು ಚಿಕ್ಕ ಗುಡಿಯಂತೆ ಕಾಣಬಹುದು. ಆದರೆ ಗಾತ್ರದಲ್ಲಿ ಸಣ್ಣದಾದರೂ ಅದು ಬಹು ಅಮೂಲ್ಯ ವಸ್ತುಗಳಿಂದ ತುಂಬಿತ್ತು. ಅದಕ್ಕೆ
ತುಂಬ ಚಿನ್ನ ಬೆಳ್ಳಿಗಳ ಉಪಯೋಗವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ಹೀಗಿರಲು ಬಂಗಾರ, ಬೆಳ್ಳಿ, ಕಬ್ಬಿಣ, ತಾಮ್ರ ಇವುಗಳ ಕೆಲಸ ಮಾಡುವುದರಲ್ಲಿಯೂ, ಧೂಮ್ರ, ರಕ್ತ, ನೀಲವರ್ಣಗಳ ಬಟ್ಟೆಯನ್ನು ನೇಯುವುದರಲ್ಲಿಯೂ, ಚಿತ್ತ ಕೆತ್ತುವುದರಲ್ಲಿಯೂ ಜಾಣನಾದ ಮನುಷ್ಯನನ್ನು ನನ್ನ ಬಳಿಗೆ ಕಳುಹಿಸು. ನನ್ನ ತಂದೆಯು ಗೊತ್ತು ಮಾಡಿದಂಥ ಮತ್ತು ನನ್ನೊಡನೆ ಯಹೂದದಲ್ಲಿರುವ ಯೆರೂಸಲೇಮಿನಲ್ಲಿಯೂ ಇರುವಂಥ ಜಾಣರೊಂದಿಗೆ ಅವರು ಕೆಲಸ ಮಾಡಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಕುಶಲ ಕೆಲಸಗಾರರನ್ನು ಹೊರಗಿನಿಂದ ತರಿಸಬೇಕಿತ್ತು. ಇಸ್ರಾಯೇಲ್ಯರು ದೇವರು ಬಯಸಿದ ಪ್ರಕಾರ ಕೃಷಿಕರಾಗಿದ್ದರು. ನಮ್ಮ ದಿನಗಳಲ್ಲಿಯೂ ಯಹೂದಿಗಳು ಇಸ್ರಾಯೇಲಿಗೆ ಹಿಂತಿರುಗಿದಾಗ ಅವರು ಮಣ್ಣಿನ ಮಕ್ಕಳಾಗಿಯೇ ಬಂದರು. ಅಲ್ಲಿ ಕೆಲವು ಅತ್ಯುತ್ತಮ ಕೃಷಿ ಪ್ರದೇಶಗಳೂ ಇದ್ದವು. ಮೆಗಿದ್ದೋ ಕಣಿವೆಯಲ್ಲಿನ ಎಸ್ರಾಫ್ರಾಲೋನಿನ ಭೂಮಿ ಬಹು ಫಲವತ್ತಾಗಿತ್ತು. ಅದು ನಿಜವಾಗಿಯೂ ಶ್ರೀಮಂತ ದೇಶವಾಗಿದೆ. ಸೊಲೊಮೋನನ ಕಾಲದಲ್ಲಿ ಇಸ್ರಾಯೇಲಿನಲ್ಲಿ ಕುಶಲಕರ್ಮಿಗಳು ಇರಲಿಲ್ಲ. ಅವರು ಹೀರಾಮನ ಊರಿನಿಂದ ಅವರನ್ನು ಕರೆಸಬೇಕಾಗಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮತ್ತು ಲೆಬನೋನಿನಿಂದ ದೇವದಾರು ಮರವನ್ನು ನನಗೆ ಕಳುಹಿಸಬೇಕು. ನಿನ್ನ ಆಳುಗಳು ಲೆಬನೋನಿನ ಮರಗಳನ್ನು ಕಡಿಯುವುದರಲ್ಲಿ ಜಾಣರೆಂದು ನನಗೆ ಗೊತ್ತಿದೆ. ನಿನ್ನ ಆಳುಗಳ ಜೊತೆಯಲ್ಲಿ ನನ್ನ ಆಳುಗಳೂ ಇರುವರು ಎಂಬುದಾಗಿ. ಪ್ರಿಯರೇ, ಅಂದರೆ ಸೊಲೊಮೋನನ ಜನರು ಹೀರಾಮನ ಜನರಿಂದ ಕೆಲಸವನ್ನು ಕಳೆಯುತ್ತಿದ್ದರು. ಈ ದೇವದಾರು ಮರಗಳು ಲೆಬನೋನಿನ ಪ್ರಸಿದ್ಧ ದೇವದಾರು ಮರಗಳಾಗಿದ್ದವು. 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ನಾನು ದೊಡ್ಡದಾಗಿಯೂ ಸೋಜಿಗವಾಗಿಯೂ ಇರುವ ಆಲಯವನ್ನು ಕಟ್ಟಿಸುವುದರಲ್ಲಿ ನನಗೋಸ್ಕರ ಹೆಚ್ಚು ಮರವನ್ನು ಸಿದ್ಧಪಡಿಸಬೇಕು ಎಂಬುದಾಗಿ. ಪ್ರಿಯರೇ, ಅದು ದೊಡ್ಡದಾಗಿರದಿದ್ದರೂ ಶ್ರೇಷ್ಠವಾದದ್ದಾಗಿರಬೇಕು ಎಂದು ಅವನ ಆಶೆಯಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ಮರ ಕಡಿಯುವ ನಿನ್ನ ಆಳುಗಳಿಗಾಗಿ 20,000 ಕೋರ್ ಗೋಧಿ, 20,000 ಕೋರ್ ಜವೆಗೋಧಿ, 20,000 ಬತ್ ದ್ರಾಕ್ಷಾರಸ, 20,000 ಬತ್ ಎಣ್ಣೆ ಇವುಗಳನ್ನು ಕೊಡುವೆನೆಂದು ಹೇಳಿಸಿದನು ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ಸೊಲೊಮೋನನು ಕೊಡಬೇಕಾದ ಈ ಹಣದ ಕುರಿತಾಗಿ ತಪ್ಪಭಿಪ್ರಾಯ ಬೆಳೆದುಕೊಂಡು ಬಂದದ್ದನ್ನು ನಾವು ನೋಡುತ್ತೇವೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ. ಮುಂದಕ್ಕೆ ನಾವು ನೋಡೋಣ 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ, ತೂರಿನ ಅರಸನಾದ ಹೂರಾಮನು ಪತ್ರದ ಮೂಲಕವಾಗಿ ಸೊಲೊಮೋನನಿಗೆ, ಯೆಹೋವನು ತನ್ನ ಪ್ರಜೆಗಳನ್ನು ಪ್ರೀತಿಸುವವನಾಗಿರುವುದರಿಂದ ನಿನ್ನನ್ನು ಅವರ ಅರಸನನ್ನಾಗಿ ನೇಮಿಸಿದ್ದಾನೆ. ಭೂಮ್ಯಾಕಾಶಗಳನ್ನುಂಟು ಮಾಡಿದ ಇಸ್ರಾಯೇಲ್ ದೇವರಾದ ಯೆಹೋವನು ತನಗೋಸ್ಕರ ದೇವಾಲಯವನ್ನು, ರಾಜನಿಗೋಸ್ಕರ ಅರಮನೆಯನ್ನು ಕಟ್ಟಿಸತಕ್ಕ ಬುದ್ಧಿ ಜ್ಞಾನ ವಿವೇಕಗಳುಳ್ಳ ಮಗನನ್ನು ಅರಸನಾದ ದಾವೀದನಿಗೆ ಕೊಟ್ಟದರಿಂದ ಆತನಿಗೆ ಸ್ತೋತ್ರವಾಗಲಿ. ನಾನು ಈಗ ಜ್ಞಾನ ವಿವೇಕಗಳುಳ್ಳ ಪುರುಷನನ್ನು ಕಳಿಸುತ್ತೇನೆ. ಅವನ ಹೆಸರು
ಹೂರಾಮಾಬಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಳಿಕ ತಾನು ಕಳುಹಿಸಿಕೊಡಲಿರುವ ಈ ಹೂರಾಮಾಬಿಯ ಕುರಿತು ವಿವರಣೆ ಕೊಡುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಮೇಲೆ ಸೊಲೊಮೋನನು ತನ್ನ ತಂದೆಯಾದ ದಾವೀದನು ಮಾಡಿಸಿದ ಕಾನೇಶುಮಾರಿಯ ಆಧಾರದಿಂದ ಇಸ್ರಾಯೇಲ್ ದೇಶದಲ್ಲಿ ಪ್ರವಾಸಿಗಳಾಗಿದ್ದ ಎಲ್ಲ ಅನ್ಯ ಜನರನ್ನು ಲೆಕ್ಕಿಸಲು 1,53,600 ಮಂದಿ ಸಿಕ್ಕಿದರು. ಅವರಲ್ಲಿ ಹೊರೆ ಹೊರುವುದಕ್ಕಾಗಿ 70,000 ಮಂದಿಯನ್ನು, ಕಲ್ಲು ಗಣಿಗಳಲ್ಲಿ ಕೆಲಸ ಮಾಡುವುದಕ್ಕಾಗಿ 80,000 ಮಂದಿಯನ್ನು, ಕೆಲಸದವರ ಮೇಲ್ವಿಚಾರಣೆಗಾಗಿ 3,600 ಮಂದಿಯನ್ನು ನೇಮಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇವರು ಸಹಾಯಕರಾಗಿದ್ದು ಸಾಮಾನ್ಯ ಕೆಲಸವನ್ನು ಮಾಡುವವರಾದರು. ಮುಂದಕ್ಕೆ ನಾವು ನೋಡುತ್ತೇವೆ, ಸೊಲೊಮೋನನು ದೇವಾಲಯ ಕಟ್ಟುವ ಕಾರ್ಯವನ್ನು ಆರಂಭಿಸಿದನು ಎಂಬುದಾಗಿ. 2ನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಸೊಲೊಮೋನನು ಯೆರೂಸಲೇಮ್ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವೀದನಿಗೆ ದೇವದರ್ಶನ ಉಂಟಾದ ಮೊರಿಯಾ ಗುಡ್ಡದಲ್ಲಿ ಯೆಹೋವನ ಆಲಯವನ್ನು ಕಟ್ಟಿಸತೊಡಗಿದನು. ಮುಂಚೆ ಯೆಬೂಷಿಯನಾದ ಒರ್ನಾನನ ಕಣವಾಗಿದ್ದ ಆ ಸ್ಥಳವನ್ನು ದಾವೀದನು ಇದಕ್ಕೋಸ್ಕರ ಸಿದ್ಧ ಮಾಡಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಮೊದಲೇ ನೋಡಿದಂತೆ ಈ ಒರ್ನಾನನ ಕಣವು ಶತಮಾನಗಳ ಹಿಂದೆ ಅಬ್ರಹಾಮನು ಈಸಾಕನನ್ನು ವಧಿಸಬೇಕೆಂದಿದ್ದ ಸ್ಥಳವೇ ಆಗಿತ್ತು ಮತ್ತು ಯೆರೂಸಲೇಮಿನ ಹೊರಭಾಗದ ಅದೇ ಗುಡ್ಡದ ಸಾಲಿನಲ್ಲಿ ಕಪಾಲ ಸ್ಥಳವೆಂಬ ಗೊಲ್ಗತ್ತವಿತ್ತು. ಇಲ್ಲಿಯೇ ಯೇಸುವನ್ನು ಕ್ರೂಜಿಗೆ ಹಾಕಿದ್ದು. ದಾವೀದನು ಈ ಭೂಮಿಯನ್ನು ಒರ್ನಾನನಿಂದ ಕ್ರಯಕ್ಕೆ ಕೊಂಡುಕೊಂಡಿದ್ದನು. ಅದು ಈಗಲೂ ದೇವಾಲಯ ಪ್ರದೇಶವಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಅವನು ಕಟ್ಟಿಸಿದ ದೇವಾಲಯದ ಅಸ್ತಿವಾರದ ಉದ್ದವು ಮುಂಚಿನ ಮೊಳದ ಪ್ರಕಾರ 60 ಮೊಳ, ಅಗಲವು 20 ಮೊಳ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅದು ಗುಡಾರದ ಇಮ್ಮಡಿಯಷ್ಟಿತ್ತು. ಅದು 60 × 20 ಮೊಳ, ಅಂದರೆ 90 × 30 ಅಡಿಗಳ ಅಳತೆ. ಈ ಅಳತೆ ದೇವಾಲಯದ ಅಸ್ತಿವಾರದ್ದು. ಅದರ ಸುತ್ತಲೂ ಇತರ ಅನೇಕ ಕಟ್ಟಡಗಳನ್ನು ಕಟ್ಟಬೇಕಿತ್ತು. ಎಲ್ಲ ಕಟ್ಟಡಗಳು ಪೂರ್ತಿಯಾದಾಗ ನೋಡಲು ನಿಜವಾಗಿ ಸುಂದರವಾಗಿತ್ತು. ಆದರೆ ದೇವಾಲಯದ ಅಳತೆಯು ಗುಡಾರದ 2ರಷ್ಟಿತ್ತು. ಈಗ ನಾವು ಮೊದಲೇ ನೋಡಿದ ಹಾಗೂ ಕೆಲವು ನೋಡಿರದ ಸಂಗತಿಗಳನ್ನು ನೋಡುವ. 2ನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಈ ಕೆರೂಬಿಗಳು ತಮ್ಮ ರೆಕ್ಕೆಗಳನ್ನು 20 ಮೊಳ ಉದ್ದಕ್ಕೆ ಚಾಚಿ ಕಾಲೂರಿ ನಿಂತುಕೊಂಡು ಪರಿಶುದ್ಧ ಸ್ಥಳದ ಕಡೆಗೆ ಮುಖ ಮಾಡಿದ್ದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕೆರೂಬಿಗಳು ಕೃಪಾಸನದ ಕಡೆಗೆ ಮುಖ ಮಾಡಿದ್ದವು. ಮೋಶೆಗೆ ದೇವರು ಕಟ್ಟಲು ಹೇಳಿದ ಗುಡಾರದಲ್ಲಿ ದೇವರು ಕೆರೂಬಿಗಳ ಗಾತ್ರದ ಅಳತೆ ಕೊಟ್ಟಿರಲಿಲ್ಲ. ಅವು ದೈವತ್ವವನ್ನು ಸಂಕೇತಿಸುತ್ತವೆ ಮತ್ತು ದೈವತ್ವವನ್ನು ಅಳತೆ ಮಾಡಲಾಗುತ್ತಿಲ್ಲ. ಆದರೆ ಈಗ ಕಟ್ಟುವ ದೇವಾಲಯದಲ್ಲಿ ಕೆರೂಬಿಗಳ ಅಳತೆ ಕೊಡಲ್ಪಟ್ಟಿದೆ. ಅವು ಗುಡಾರದೊಳಗಿರುವುದಕ್ಕಿಂತ ದೊಡ್ಡದಾಗಿದ್ದವು. ಇಲ್ಲಿ ಒಂದು ಅಪ್ರಸ್ತುತ ಕಾರ್ಯವಾಗಿದೆ. ಅವರು ದೈವತ್ವವನ್ನು ಅಳತೆಗೊಳಪಡಿಸಿದಂತೆ ಇದೆ. ಇದು ಮಾಡಬಾರದಾಗಿತ್ತು. ಮುಂದಕ್ಕೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ 14ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಸೊಲೊಮೋನನು ಪರದೆಯನ್ನು ನೀಲಧೂಮ್ರ ರಕ್ತವರ್ಣಗಳುಳ್ಳ ನಾರಿನಿಂದ ಮಾಡಿಸಿದನು. ಅದರಲ್ಲಿ ಕೆರೂಬಿಗಳನ್ನು ಕಸೂತಿ ಹಾಕಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪರದೆಯು ಕ್ರಿಸ್ತನ ಮಾನವತ್ವಕ್ಕೆ ಸಂಕೇತವಾಗಿದೆ. ದೇವರು ನಮ್ಮ ದೃಷ್ಟಿಯನ್ನು ಅದರ ಕಡೆಗೆ ತಿರುಗಿಸುತ್ತಾನೆ. ಕ್ರಿಸ್ತನು ಕ್ರೂಜಿಸಲ್ಪಟ್ಟಾಗ ದೇವಾಲಯದ ತೆರೆಯು 2 ಭಾಗವಾಗಿ ಹರಿಯಿತು. ಪರದೆಯು ಹರಿದದ್ದು ಎಲ್ಲ ವಿಶ್ವಾಸಿಗಳಿಗೂ ದೇವರ ಸನ್ನಿಧಾನಕ್ಕೆ ಕ್ರಿಸ್ತನ ಯಜ್ಞವೇ ಆಧಾರವಾಗಿ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತೆಂದು ತಿಳಿಸುತ್ತದೆ. 2ನೇ ಪೂರ್ವಕಾಲ ವೃತ್ತಾಂತದ ಈ ಭಾಗದಲ್ಲಿ ದೇವರು ಪರದೆಯ ಸೌಂದರ್ಯವನ್ನು ನಮ್ಮ ಗಮನಕ್ಕೆ ತರುತ್ತಾನೆ. ಈತನು ನನ್ನ ಪ್ರಿಯನಾಗಿರುವ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಹೇಳುವಂತಿತ್ತು. ನಾವು ನೋಡಬೇಕಾದ ಇನ್ನೊಂದು ಸಂಗತಿ ಕಂಬಗಳು. 2ನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ದೇವಾಲಯದ ಮುಂದೆ 2 ಕಂಬಗಳನ್ನು ನಿಲ್ಲಿಸಿದನು. ಅವು 35 ಮೊಳ ಎತ್ತರವಿದ್ದವು. ಅವುಗಳ ತಲೆಗಳ ಮೇಲಣ ಕಂಬಗಳು
5 ಮೊಳ ಎತ್ತರವಿದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದರ ಅರ್ಥ ಈ ಕಂಬಗಳು ಬಹು ಎತ್ತರವಾಗಿದ್ದವು ಎಂದು. ಕಟ್ಟಡದ ಅಳತೆಗೆ ಹೋಲಿಸಿದರೆ ಅದು ವಿಪರೀತ ಹೆಚ್ಚೆಂದು ಕಾಣುತ್ತದೆ. ಈ ಕಂಬಗಳು ಶಕ್ತಿ ಹಾಗೂ ಸೌಂದರ್ಯವನ್ನು ಸೂಚಿಸುತ್ತವೆ. ಆಧುನಿಕ ಮಾನವನು ತಾನು ಬಲ ಸೌಂದರ್ಯಗಳನ್ನು ಗಳಿಸಿಕೊಂಡಿದ್ದೇನೆಂದು ನೆನೆಸುತ್ತಾನೆ. ನಾವು ನಮ್ಮ ಶಕ್ತಿಯ ಕುರಿತು ಕೊಚ್ಚಿಕೊಳ್ಳುತ್ತೇವೆ, ಆದರೂ ಶಿಸ್ತು ಕಾನೂನುಗಳನ್ನು ಪಾಲಿಸಲು ಶಕ್ತರಾಗುವುದಿಲ್ಲ. ಸೌಂದರ್ಯದ ಕುರಿತು ನೋಡುವುದಾದರೆ ಆಧುನಿಕ ಚಿತ್ರಕಲೆಯನ್ನು ನೋಡಿರಿ. ಪ್ರಿಯರೇ, ದೇವರು ಶಕ್ತಿ ಸೌಂದರ್ಯಗಳಲ್ಲಿ ಆಸಕ್ತನಾದವನು. ಈ ಕಂಬಗಳು ಬಹಳ ಮನಮುಟ್ಟುವಂತಿದ್ದವು. ಮುಂದಿನ ಅಧ್ಯಾಯದಲ್ಲಿಯೂ ಇದರ ಕುರಿತು ಹೇಳಲಾಗಿದೆ. ಕರ್ತನಲ್ಲಿ ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, 2 ಕಂಬಗಳು, ಅವುಗಳ ಮೇಲಣ ಕುಂಭಾಕಾರದ 2 ತಲೆಗಳು, ಕುಂಭಗಳ ಮೇಲೆ ಹಾಕುವುದಕ್ಕೋಸ್ಕರ 2 ಜಾಲರಿಗಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಇವುಗಳ ಕುರಿತು ಪ್ರತ್ಯೇಕವಾಗಿ ಹೇಳುತ್ತಿದ್ದಾನೆ. 2ನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ 16ನೇ ವಚನಕ್ಕೆ ಬನ್ನಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಅವನು ಗರ್ಭಗೃಹದ ಸರಪಣಿಯಂತೆ ಸರಪಣಿಗಳನ್ನು ಮಾಡಿಸಿ ಕಂಬಗಳ ಮೇಲಣ ಕುಂಭಗಳಿಗೆ ಸಿಕ್ಕಿಸಿ ಆ ಸರಪಣಿಗಳಲ್ಲಿ 100 ತಾಮ್ರದ ದಾಳಿಂಬ ಹಣ್ಣುಗಳನ್ನು ಕಟ್ಟಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸರಪಣಿಗಳ ಕುರಿತು ಮಾತನಾಡುತ್ತೇನೆ. ಅವು ಏನನ್ನು ಸೂಚಿಸುತ್ತವೆ? ಅವು ದೇಶದ ಐಕ್ಯತೆಯ ಕುರಿತಾಗಿ ತಿಳಿಸುತ್ತವೆ. ಕುಲಗಳನ್ನೊಳಗೊಂಡ ಜನರು, ಜನಾಂಗಗಳ ಏಕತೆಯ ಕುರಿತು ತಿಳಿಸುತ್ತವೆ. ದೇವರು ಪರಿಪೂರ್ಣ ಒಗ್ಗಟ್ಟಿನಲ್ಲಿ ಆಸಕ್ತನಾಗಿದ್ದಾನೆ. ಆದರೆ ದೇವಜನರು ಈ ವಿಚಾರವನ್ನು ಮರೆತು ಬಿಟ್ಟಿದ್ದಾರೆ. ನಾವು ಈಗ ಸಾವಿರಾರು ಗುಂಪು ಪಂಗಡಗಳಾಗಿ ವಿಭಾಗಿಸಲ್ಪಟ್ಟಿದ್ದೇವೆ. ಪ್ರತಿದಿನವೂ ಹೊಸ ಹೊಸ ಘಟಕಗಳು ಹುಟ್ಟುತ್ತಲೇ ಇರುತ್ತವೆ. ಇವೆಲ್ಲವೂ ದೇವರಿಗೆ ಮಹಿಮೆ ತರುವಂತಾದೋ ಎಂದು ನನಗೆ ತಿಳಿಯದು. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಈ ಸರಪಣಿಗಿಂತಲೂ ಅತ್ಯುತ್ತಮವಾದ ಏಕತೆಯನ್ನು ದೇವರು ತಿಳಿಸಿರುತ್ತಾನೆ. ಅದು ದೇಹದ್ದು. ತನ್ನ ಸಭೆಯು ಒಂದು ದೇಹವಾಗಿದೆ ಎಂದು ಆತನು ಹೇಳಿದ್ದಾನೆ. ದೇಹದಲ್ಲಿ ಅನೇಕ ಅಂಗಗಳಿರುತ್ತವೆ. ಕೆಲವು ಮಾನ ಹೊಂದುವವುಗಳು, ಕೆಲವು ಮಾನ ಹೊಂದದವುಗಳು ಆಗಿರುತ್ತವೆ. ಆದರೆ ಎಲ್ಲವೂ ಒಂದೇ ದೇಹದಲ್ಲಿರುತ್ತದೆ. ಇದು ಸಭೆಯ ಚಿತ್ರಣವಾಗಿದೆ. ದಾಳಿಂಬ ಹಣ್ಣುಗಳ ಕುರಿತಾಗಿಯೂ ಕಾಣುತ್ತೇವೆ. ಒಟ್ಟು 400 ಹಣ್ಣುಗಳಿವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ ನಾವು 2ನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಕಂಬಗಳ ತುದಿಯಲ್ಲಿರುವ ಕಂಬಗಳ ಜಾಲರಿಗಳ ಮೇಲೆ 2 ಸಾಲಾಗಿ ಸಿಕ್ಕಿಸುವುದಕ್ಕೋಸ್ಕರ ತಾಮ್ರದ 400 ದಾಳಿಂಬ ಹಣ್ಣುಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾಳಿಂಬವು ಫಲವತ್ತತೆಯನ್ನು ತಿಳಿಸುತ್ತದೆ. ಇಲ್ಲಿನ ಪ್ರಾಮುಖ್ಯತೆ ಅದೇ ಆಗಿದೆ. ಇಲ್ಲಿ ಉಪಯೋಗಿಸಲ್ಪಟ್ಟ ಬಣ್ಣಗಳ ಕುರಿತಾಗಿ ನಾನು ಸ್ಪಷ್ಟವಾಗಿ ತಿಳಿಸಲಿಲ್ಲ. ಪರದೆಯು ನೀಲಿ ಹಾಗೂ ನೇರಳೆ ಬಣ್ಣದಾಗಿತ್ತು ಮತ್ತು ಶುದ್ಧ ನಾರಿನದಾಗಿತ್ತು. ನೀಲಿ ಬಣ್ಣವು ಮೇಲೆ ಆಕಾಶದ ಬಣ್ಣವಾಗಿದೆ. ನೇರಳೆ ಬಣ್ಣವು ರಾಜತ್ವದ ಬಣ್ಣವಾಗಿದೆ. ರಕ್ತವರ್ಣವು ಕ್ರಿಸ್ತನ ರಕ್ತದ ಮೂಲಕ ದೊರಕುವ ಬಿಡುಗಡೆಯ ಸಂಕೇತವಾಗಿದೆ. ಪ್ರಿಯರೇ, ಬಿಳಿ ಬಣ್ಣವು ಪರಿಶುದ್ಧ ಜೀವಿತವನ್ನು ಸೂಚಿಸುತ್ತದೆ. ಈ ಎಲ್ಲ ಬಣ್ಣಗಳು ದೇವರ ದೃಷ್ಟಿಯಲ್ಲಿ ಅತಿ ಪ್ರಾಮುಖ್ಯವಾದವುಗಳಾಗಿವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವಾಲಯದ ಪೀಠೋಪಕರಣಗಳ ವಿವರವನ್ನು 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಹಿತ್ತಾಳೆಯ ವೇದಿಕೆ, ದೊಡ್ಡದಾದ ಬೋಗುಣಿ, 10 ಚಿಕ್ಕ ಬೋಗುಣಿಗಳು, ದೀಪಸ್ತಂಭ, ಮೇಜುಗಳು ಇತ್ಯಾದಿ. ಅದಲ್ಲದೆ ಮಡಕೆಗಳು, ಗುದ್ದಲಿಗಳು, ಪಾತ್ರೆಗಳು, ಹಂಡೆಗಳು, ಸಲಿಕೆಗಳು, ಬೋಗುಣಿಗಳು. ಹಿತ್ತಾಳೆಯ ಯಜ್ಞವೇದಿಯು ಗುಡಾರದಲ್ಲಿನ ವೇದಿಗಿಂತ 4 ಪಟ್ಟು ದೊಡ್ಡದಾಗಿತ್ತು. ದೇವಾಲಯದಲ್ಲಿ ಇನ್ನೂ ಬೇರೆ ಬೋಗುಣಿಗಳು ಇದ್ದವು. ಇನ್ನೂ ಅನೇಕ ವಸ್ತುಗಳನ್ನು ಕೂಡಿಸಲಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯ ಬದಲಾವಣೆಗಳು, ಕೂಡಿಕೆಗಳು, ಇವುಗಳಿಂದಾಗಿ ಗುಡಾರದ ಸರಳತೆಯು ಇಲ್ಲವಾಗಿ ಹೋಯಿತು. ಇದು ಕ್ರಿಸ್ತನಿಗೆ ಸರಳವಾದ ಸಂಕೇತವಾಗಿರಲಿಲ್ಲ. ಯೇಸು ಕ್ರಿಸ್ತನ ವ್ಯಕ್ತಿತ್ವ ಹಾಗೂ ಕಾರ್ಯವನ್ನು ಸೂಚಿಸಲು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಉಪಯೋಗಿಸಲ್ಪಟ್ಟದ್ದು ಗುಡಾರವೇ ಹೊರತು ದೇವಾಲಯವಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ದೇವಾಲಯದ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ವಿಚಾರವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಆದ್ದರಿಂದ
ಪ್ರಾರ್ಥನಾ ಪೂರ್ವಕವಾಗಿ ನೀವು ಸಿದ್ಧರಾಗಿ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೇವರು ಒಳ್ಳೆಯವನು. ತನ್ನ ಮಗನ ಮೂಲಕವಾಗಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆತನ ಮೂಲಕ ಮಾತ್ರ ನಾವು ದೇವರ ಬಳಿಗೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಕೃಪಾ ಸಮಯ ಇರುವಾಗ ನಮ್ಮನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟವರಾಗಿ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ದೇವರ ಮಕ್ಕಳಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ತನ್ನಾತ್ಮನ ಮೂಲಕ ಕೈ ಹಿಡಿದು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯ ವೀಕ್ಷಕರೇ, ದೇವರು ಒಂದು ಮನೆಯಲ್ಲಿ ವಾಸಿಸುವವನಲ್ಲ. ದೇವಾಲಯಗಳು, ಯಜ್ಞಾರ್ಪಣೆಯ ಸ್ಥಳಗಳು ಅದು ದೇವರನ್ನು ಸಮೀಪಿಸುವ ಸ್ಥಳವಾಗಿದೆ ಎಂಬುದನ್ನು ನಾವು ತಿಳಿದುಕೊಂಡೆವು. ದೇವಾಲಯದಲ್ಲಿದ್ದ ಪರದೆಯು ಕ್ರಿಸ್ತನು ಕ್ರೂಜೆಯಲ್ಲಿ ಹಾಕಲ್ಪಟ್ಟಾಗ ಮೇಲಿನಿಂದ ಕೆಳಗೆ ಹರಿಯಲ್ಪಟ್ಟದ್ದು ಎಲ್ಲ ವಿಶ್ವಾಸಿಗಳು ದೇವರ ಸನ್ನಿಧಾನಕ್ಕೆ ಕ್ರಿಸ್ತನ ಯಜ್ಞದ ಮೂಲಕ ಪ್ರವೇಶಿಸಲು ಸಾಧ್ಯವಾಯಿತು ಎಂಬುದೇ ಆಗಿರುತ್ತದೆ. ಆದುದರಿಂದ ದಿನಾಲೂ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸಿ ದೇವರನ್ನು ಮಹಿಮೆ ಪಡಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನೀನು ಅಷ್ಟು ಉನ್ನತೋನ್ನತ ಆಕಾಶದಲ್ಲಿ ವಾಸ ಮಾಡಿದರೂ ಪಾಪಿಗಳಾದಂಥ ನಮ್ಮ ಹೃದಯಗಳಲ್ಲಿ ವಾಸ ಮಾಡಲು ಇಷ್ಟಪಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹೌದು, ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ತಾನು ಪ್ರಾಣವನ್ನು ಕೊಡುವಾಗ ಇಗೋ ಕರ್ತನೆ, ದೇವಾಲಯದ ಆ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಹರಿಯಲ್ಪಟ್ಟಿತು. ಈ ದಿನದಲ್ಲಿ ಈ ಸ್ಥಳ ಎಷ್ಟು ಅಮೂಲ್ಯವಾದದ್ದು. ಮಹಾಪರಿಶುದ್ಧವಾದಂಥ ಸ್ಥಳಕ್ಕೆ ಎಲ್ಲರೂ ಬೇಕಾದರೂ ವಿಶ್ವಾಸದಿಂದ ಹೋಗಬಹುದು. ಇದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಇಂತಹ ಸತ್ಯವನ್ನು ಕಲಿಸಿದಂಥ ಪರಿಶುದ್ಧಾತ್ಮನಿಗೆ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಿ ವಾಕ್ಯದ ಬೆಳಕಿನಲ್ಲಿ ನಡೆಯುವಂತೆ ಕೃಪೆ ತೋರಿಸು. ಒಬ್ಬೊಬ್ಬರನ್ನು ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ಆಶೀರ್ವದಿಸಿ ನಡೆಸಬೇಕೆಂದು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯ ನಿಮ್ಮ ಸಂಗಡ ಮಾತಾಡಿದೆ ಅಲ್ಲವೇ? ಆತನ ಒಳ್ಳೆತನವನ್ನು ಇತರರು ತಿಳಿದುಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಮಿಸ್ ಕಾಲ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ಕರ್ತನ ಕೃಪೆ ಸದಾ ನಿಮ್ಮ ಸಂಗಡ ಇರಲಿ.